ತುಲಾರಾಶಿಯವರಿಗೆ ಒಂದು ಅದ್ಭುತವಾದ ಒಂದು ಸ್ವಪ್ನ ಬಲದ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಸ್ವಪ್ನ ಬಲ ಸಾಮಾನ್ಯವಾಗಿ ಏನಾಗುತ್ತೆ, ತುಲಾರಾಶಿಯವರು ಒಂದು ಸ್ವಲ್ಪ ತೂಗಿಸ್ ನೋಡುವಂಥವ್ರಲ್ಲ. ಸಮತೋಲನ ಬಹಳ ಇಂಪಾರ್ಟೆಂಟ್. ನೀವು ಮೇಂಟೈನ್ ಮಾಡ್ತೀರಾ, ಆಯ್ತಲ್ವಾ? ಸಂಬಂಧಗಳಿಗಾಗಲಿ, ಸೌಂದರ್ಯಕ್ಕಾಗಲಿ, ಯಾವುದೇ ವಿಚಾರದಲ್ಲಾಗಲಿ ಒಂದು ಸಮತೋಲನ ಇರಬೇಕು ಜೀವನದಲ್ಲಿ. ಎಲ್ಲದೂ ಕರೆಕ್ಟಾಗಿರೋ ಬ್ಯಾಲೆನ್ಸ್ಡ್ ಲೈಫ್, ಇದನ್ನು ಇಷ್ಟಪಡ್ತೀರಾ. ಆದರೆ ಈ ಕೆಟ್ಟ ಕನಸುಗಳು, ಅದರಿಂದಾಗಿ ನಿದ್ರೆ ಇಲ್ಲ, ಜೀವನಚರ್ಯಗಳ ಹಾಳು, ಬರೇ ಹೆದರಿಕೆ, ಭಯ, ಇದು ಗೊಂದಲ, ಮನಸ್ಸಿನ ಅಸ್ಥಿರತೆ, ಇದೆಲ್ಲ ಕಾಡ್ತಾ ಇದ್ದರೆ ಇದನ್ನು ಪಾಸಿಟಿವ್ ಮಾಡ್ಕೊಳ್ಬೇಕಲ್ಲ. ಸೊ ಏನಾಗುತ್ತೆ, ಈ ತುಲಾರಾಶಿಯವರಿಗೆ ಏನಾದರೂ, ನೀವು ತುಲಾರಾಶಿಯವರಾಗಿದ್ದು ನಿಮಗೆ ನಿದ್ರೆ ಸರಿಯಾಗಿಲ್ಲ, ಕೆಟ್ಟ ಕನಸು ಬೀಳ್ತಾ ಇದೆ, ಭಯ ಆಗ್ತಾ ಇದೆ, ಏನೋ ಮನಸ್ಸು ಶಾಂತತೆ ಇಲ್ಲ ಅಂತ ಆದರೆ, ಯಾಕೆಂದರೆ ಏನಾಗುತ್ತೆ, ತುಂಬ ಕೆಟ್ಟ ಕನಸುಗಳು ಬಿದ್ದಾಗ ನಿದ್ದೆ ಬರಲ್ಲ. ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದಾಗ ಏನಾಗ್ಬಿಡುತ್ತೆ, ನೆಮ್ಮದಿಯಾಗಿ ನಗುನಗದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನೀವು ಜಾಬಲ್ಲಿ ನಿಮ್ಮ ಟಾರ್ಗೆಟ್ಗಳು ಆಗಲ್ಲ, ಬಿಸ್ನೆಸ್ಸಲ್ಲಿ ಯಾರ ಹತ್ರ, ಕ್ಲೈಂಟ್ಸ್ ಹತ್ರ, ಕಸ್ಟಮರ್ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಮೇಲಧಿಕಾರಿಗಳು ಅವರು ಇವರು ಅಥವಾ ಕಸ್ಟಮರ್ಸ್ ಯಾರು ನೋಡಿ ಎಲ್ಲರ ಮೇಲೂ ಸಿಟ್ಟು ಬರುತ್ತೆ. ಎಲ್ಲರ ಹತ್ರ ಕಿರಿಕಿರಿ ಮಾಡ್ಕೊಳ್ತೀರಾ, ಅಥವಾ ನಿಮ್ಮ ಹತ್ರ ಎಲ್ಲರೂ ಕಿರಿಕಿರಿ ಮಾಡ್ತಾರೆ ನಿಮ್ಗೆ ಅನ್ಸಲಿಕ್ಕೆ ಶುರುವಾಗ್ಬಿಡುತ್ತೆ. ಅಸಮಾಧಾನ ಇರೋದೇ ಇಲ್ಲ ಅದು ನಿಮಗೆ. ಏನೋ ತುಂಬ ಕನ್ಫ್ಯೂಷನ್ಸು, ನಿರ್ಧಾರ ತಗೊಳಕ್ಕಾಗಲ್ಲ, ಮನಸ್ಸಿನಲ್ಲಿ ಇಂಬ್ಯಾಲೆನ್ಸ್. ನಿಮ್ಮ ಬ್ಯಾಲೆನ್ಸ್ ಬೇಕು, ಒಂದು ಬ್ಯಾಲೆನ್ಸ್ಡ್ ಲೈಫ್ ಇರಬೇಕು ಅಂತ ಪ್ರಯತ್ನ ಮಾಡುವ ತುಲಾರಾಶಿಯವರ ಲೈಫಲ್ಲೇ ಇಂಬ್ಯಾಲೆನ್ಸ್ ಜಾಸ್ತಿ ಆಗೋದ್ರೆ, ಅಸಮತೋಲನ. ಸೊ ಇದೆಲ್ಲ ನಿಮಗೆ ಸರಿ ಮಾಡಿಕೊಳ್ಬೇಕು ಅಂತಂದರೆ ಒಂದು ವಿಶೇಷವಾದ ಶಕ್ತಿ ಇದೆ, ಅದೇ ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗ. ಯಾವ ತುಲಾರಾಶಿಯವರು ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗಾದಿಗಳನ್ನು ಮಾಡಿಕೊಳ್ತಾರೋ ಅವರಿಗೆ ಬಹಳ ಅದ್ಭುತವಾಗಿರತಕ್ಕಂಥ ಅನುಗ್ರಹ ಇದೆ. ಮೊಟ್ಟ ಮೊದಲನೇದಾಗಿ ಕೆಟ್ಟ ಕನಸು ಬೀಳೋದೇ ಇಲ್ಲ. ನೀವು ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆವರೆಗೂ ನಿದ್ರೆ ಬರ್ತಾ ಇಲ್ಲ ಅಂತ ಮೊಬೈಲ್ ನೋಡುವ ಅವಶ್ಯಕತೆನೇ ಇಲ್ಲ. ಒಳ್ಳೆ ಕಣ್ತುಂಬ ನಿದ್ರೆ ಬರುತ್ತೆ, ಯಾವ ಕೆಟ್ಟ ಕನಸುಗಳು ಬೀಳೋದಿಲ್ಲ ತುಲಾರಾಶಿಯವರಿಗೆ. ಅದರಿಂದ ಏನಾಗುತ್ತೆ, ಕನ್ಫ್ಯೂಷನ್ಸ್ ಕಡಿಮೆ ಆಗುತ್ತೆ, ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ತುಂಬ ಸ್ಪಷ್ಟತೆ ಇರುತ್ತೆ ನಿಮಗೆ. ನೀವು ಬಯಸುವ ಬ್ಯಾಲೆನ್ಸ್ಡ್ ಲೈಫ್, ಅದೇನೋ ಸಮತೋಲನದ ಜೀವನ ನಿಮಗೆ ಖಂಡಿತವಾಗಿ ಸಿಗುತ್ತೆ, ಸ್ವಪ್ನೇಶ್ವರಿ ಆರಾಧನೆಯಿಂದ ಸಿಗುತ್ತೆ. ಯಾಕೆಂದರೆ ಇದೆಲ್ಲ ಎಡವಟ್ಟಾದಾಗ ನಿಮ್ಮ ಸಂಬಂಧಗಳನ್ನ ಹಾಳು ಮಾಡ್ಕೊಂಬಿಟ್ಟಿರ್ತೀರ, ದಾಂಪತ್ಯವನ್ನು ಹಾಳು ಮಾಡ್ಕೊಂಬಿಟ್ಟಿರ್ತೀರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿಬಿಟ್ಟಿರುತ್ತೆ, ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ. ಫ್ರೆಂಡ್ಸ್ ಮಧ್ಯೆಲ್ಲಾಗಲಿ ಅಥವಾ ವ್ಯವಹಾರಗಳಲ್ಲಾಗಲಿ, ಮನೆಯಲ್ಲಿ, ಕುಟುಂಬದಲ್ಲಿ ಎಲ್ಲೂ ಸಮತೋಲನವನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ ನಿಮಗೆ. ಅದೆಲ್ಲದನ್ನು ಮಾಡ್ಕೊಳ್ಳೋಕೆ ಅನುಕೂಲ ಆಗಿಬಿಡುತ್ತೆ. ವೃತ್ತಿ ವ್ಯವಹಾರ ಎರಡೂ ಕಡೆ ಲಾಭಗಳನ್ನು ಮಾಡ್ಕೊಳ್ಳೋಕ್ಕೆ ಈ ಒಂದು ಸ್ವಪ್ನೇಶ್ವರಿ ಆರಾಧನೆ ತುಂಬ ಅನುಕೂಲ. ಇಲ್ಲಿ ನಾನು ನಿಮಗೊಂದು ಅದ್ಭುತವಾದಂತಹ ಅಂದರೆ ಸ್ವಪ್ನ ಬಲ, ಸ್ವಪ್ನ ಶಕ್ತಿ, ಅದನ್ನೇ ಬಲ ಅಂದರೆ ಯಾವುದು ನಿಮ್ಮ ದೌರ್ಬಲ್ಯವೋ, ಯಾವುದು ನಿಮಗೆ ನೆಗೆಟಿವೋ ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ ನಾನೀಗ. ನೋಡಿ, ನಿಮಗೆ ದೃಷ್ಟಿಯಿಂದಾಗಲೋ, ಮಾಟ ಮಂತ್ರದಿಂದಾಗಲೋ, ನೆಗೆಟಿವ್ ಎನರ್ಜೀಸಿಂದಾಗಲೋ, ಎಲ್ಲೋ ಓಡಾಡಬಾರ್ದು ಜಾಗದಲ್ಲಿ ಓಡಾಡಿದ್ರು, ಅಥವಾ ಓಡಾಡಬಾರ್ದು ಸಮಯದಲ್ಲಿ ಓಡಾಡಿದ್ದೀರಾ, ಅಥವಾ ಏನೋ ಒಂದು ನೆಗೆಟಿವ್ ಎನರ್ಜೀಸ್ ಹಿಡ್ಕಂತು, ಏನೋ ಕೆಟ್ಟ ಶಕ್ತಿ ಹಿಡ್ಕಂತು, ಏನೇ ಆಗಲಿ, ಅದರಿಂದಾಗಿ ಕೆಟ್ಟ ಕನಸುಗಳು ತುಂಬ ಬೀಳ್ತಾ ಇರ್ತದೆ, ಅಥವಾ ನೆಗೆಟಿವ್ ತುಂಬ ಆಗ್ತಾ ಇರ್ತದೆ. ಕೆಟ್ಟ ಕನಸುಗಳು ನಿಮಗೆ ಪಾಸಿಟಿವ್ ಆಗಿಸ್ಕೊಳ್ಳೋದು ಹೇಗೆ ಅಂದರೆ ಸ್ವಪ್ನೇಶ್ವರಿ ಆರಾಧನೆಯಿಂದ. ಯಾವ ತುಲಾರಾಶಿಯವರು ಸ್ವಪ್ನೇಶ್ವರಿ ಆರಾಧನೆಯನ್ನು ಮಾಡ್ಕೊಳ್ತಾರೋ ಅವರಿಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗಿಬಿಡುತ್ತೆ. ಇಂಟ್ಯೂಷನ್ ಪವರ್ ನ್ಯಾಚುರಲ್ ಆಗಿ ಕೆಲವ್ರಿಗೆ ಇರುತ್ತೆ ತುಲಾರಾಶಿಯವರಿಗೆ. ಅಂದರೆ ಮುಂದೇನಾಗುತ್ತೆ ಅಂತ ಅಂದಾಜು ಮಾಡಿಬಿಡ್ತಾರೆ, ಇದು ಹಿಂಗಾದ್ರೆ ಹಿಂಗೆ ಆಗ್ಬೋದು, ಸೊ ನಾನು ಮೊದಲು ರೆಡಿ ಆಗ್ಬಿಡೋಣ ಅಂತ. ನನಗೆ ಗೊತ್ತಿತ್ತು ಬಂಗಾರದ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ, ಅದಕ್ಕೆ ಮೊದಲೇ ತೆಗೆದಿಟ್ಕೊಂಬಿಟ್ಟೆ. ನನಗೆ ಗೊತ್ತಿತ್ತು ಈ ಸೈಟ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ, ಅದಕ್ಕೆ ಮೊದಲೇ ಒಂದು ಸೈಟ್ ಪರ್ಚೇಸ್ ಮಾಡಿಟ್ಕೊಂಬಿಟ್ಟೆ. ನನಗೆ ಗೊತ್ತಿತ್ತು ಈ ಬಿಸ್ನೆಸ್ ಬಿದ್ದೋಗುತ್ತೆ ಅನ್ನೋದಕ್ಕೆ ಮೊದಲೇ ಸೇಲ್ ಮಾಡ್ಕೊಬಿಟ್ಟೆ. ಈ ಶೇರ್ಸ್ ಬಿದ್ದೋಗುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ನಂಗೆ ಒಂದು ಇಂಟ್ಯೂಷನ್ ಇತ್ತು ನನಗೆ. ಅದನ್ನೇ ಅಂದಾಜು, ಇಂಟ್ಯೂಷನ್. ಇದು ಪಾಸಿಟಿವ್ ಆಗಿ ಅಂದರೆ ನಂಗೆ ಅನಿಸ್ತು, ಅದಕ್ಕೆ ತಗೊಂಡೆ, ಈಗ ನೋಡ್ರೆ ನಂಗೆ ಅದು ಸುಳ್ಳಾಗೋಯ್ತು ಅಂತಂದ್ರೆ ನೆಗೆಟಿವ್ ಅಂತ. ನನಗನ್ನಿಸ್ತು, ನಾನು ಮೊದಲೇ ತಗೊಂಡಿಟ್ಕೊಂಡು ನಂಗೆ ಅದರಿಂದ ಪ್ರಾಫಿಟ್ ಆಯಿತು ಅಂದರೆ ಅದು ಪಾಸಿಟಿವ್ ರೀತಿಯಲ್ಲಿ ಇಂಟ್ಯೂಷನ್ ಆಗ್ತಾ ಇದೆ ಅಂತ. ಸೊ ಆ ಪಾಸಿಟಿವ್ ಇಂಟ್ಯೂಷನ್ ಜಾಸ್ತಿ ಆಗಬೇಕು ಅಂತಂದರೆ ಸ್ವಪ್ನೇಶ್ವರಿ ಆರಾಧನೆ ಮಾಡಬೇಕು. ಯಾವ ತುಲಾರಾಶಿಯವರು ಸ್ವಪ್ನೇಶ್ವರಿ ಮಂತ್ರ ಆರಾಧನೆಯನ್ನು ಮಾಡ್ಕೊಳ್ತಾರೋ ಅವ್ರಿಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗಿಬಿಡುತ್ತೆ. ಮುಂದೇನಾಗುತ್ತೆ ಅನ್ನೋದು ಸ್ವಪ್ನ ವೃತ್ತಾಂತದಲ್ಲೇ ಗೊತ್ತಾಗ್ಬಿಡುತ್ತೆ ಬಹಳಷ್ಟು ಜನಕ್ಕೆ. ಬಹಳಷ್ಟು ತುಲಾರಾಶಿಯವರಿಗೆ ಅದು ಅನುಭವಕ್ಕೆ ಬಂದಿದೆ. ಅಂದರೆ ನಾಳೆ ದಿವಸ ಆಫೀಸಲ್ಲಿ ಗಲಾಟೆ ಆಗಿಬಿಡುತ್ತೆ, ನಾಳೆ ದಿವಸ ಮತ್ತೊಂದೇನೋ ಸಮಸ್ಯೆ ಆಗುತ್ತೆ, ನಾಳೆ ದಿವಸ ರೈಡ್ ಬೀಳುತ್ತೆ, ನಾಳೆ ದಿವಸ ಚೆಕಿಂಗ್ ಬರ್ತಾರೆ, ನಾಳೆ ದಿವಸ ಮತ್ತೊಂದೇನೋ ಆಗುತ್ತೆ, ನಾಳೆ ದಿವಸ ಕಸ್ಟಮರ್ ಗಲಾಟೆ ಮಾಡ್ತಾನೆ, ನಾಳೆ ದಿವಸ ಹಿಂಗಾಗುತ್ತೆ ಅನ್ನೋದು ಹಿಂದಿನ ದಿವಸ ರಾತ್ರಿ ಕನಸಲ್ಲೇ ಒಂದು ಇಂಟ್ಯೂಷನ್
ಗೊತ್ತಾಗ್ಬಿಟ್ರೆ, ಕನಸು ಬಿದ್ದುಬಿಟ್ರೆ ಅದಕ್ಕೆ ನೀವು ಏನು ಬೇಕೋ ಸಿದ್ಧತೆ ಮಾಡ್ಕೊಳ್ಬೋದಲ್ಲ ಕನಸಿನಲ್ಲಿ. ಅಷ್ಟೇ ಅಲ್ಲ, ನಾನು ನಿಮಗೆ ಇನ್ನೂ ಹೇಳ್ತೇನೆ, ಭಾಳಷ್ಟು ಜನ ನನಗೆ ಹೇಳಿದವರು ಇದ್ದಾರೆ. ಸ್ವಪ್ನೇಶ್ವರಿ ಮಂತ್ರಾರಾಧನೆಯಿಂದ ಯಾರು ನಿಮ್ಮ ಮೇಲೆ ಮಾಟಮಂತ್ರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ, ಎಲ್ಲಿಂದ ನಿಮಗೆ ದೃಷ್ಟಿ ಬಿತ್ತು ಅನ್ನೋದು ಗೊತ್ತಾಗ್ಬಿಡುತ್ತೆ, ಯಾವ ಮನುಷ್ಯ ನಿಮಗೆ ನೆಗೆಟಿವ್ ಎನರ್ಜಿ ಇದು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ, ಯಾರು ಪಾಸಿಟಿವ್ ಅನ್ನೋದು ಗೊತ್ತಾಗ್ಬಿಡುತ್ತೆ, ಯಾರು ಹಿಂದೆ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಸ್ವಪ್ನೇಶ್ವರಿ ಮಂತ್ರ ಹೋಮ ನಿಮಗೆ ಅದ್ಭುತವಾದ ಶಕ್ತಿಗಳನ್ನು ಕೊಡುತ್ತೆ. ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗವೇ ಕೊಡುತ್ತೆ. ನೋಡಿ, ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಾಲಿ ಚಪ್ಪಲಿ ಹಾಕೊಂಡು ಓಡಾಡಬೇಕು. ಅದರ ರೀತಿಯಲ್ಲಿ ಯಾವ ಮನುಷ್ಯ ನಿಮಗೆ ಮಾಟಮಂತ್ರ ಮಾಡಿಸ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ನಿಮಗೇನು ಸಮಸ್ಯೆ ಆಗ್ತಿದೆ, ಏನಾಗ್ತಿದೆ ಅನ್ನೋದು ನಿಮಗೆ ಮುಂಚಿತವಾಗಿ ಗೊತ್ತಾಗ್ಬಿಟ್ರೆ ಕನಸಿನ ಮೂಲಕ ನೀವೊಂದು ರಕ್ಷಣೆ, ಅವ್ರಿಗೇನು ನೀವು ತೊಂದರೆ ಕೊಡೋದು ಬೇಡ, ನಿಮ್ಮ ರಕ್ಷಣೆ ನೀವು ಮಾಡ್ಕೊಂಡ್ಬಿಡ್ಬೋದಲ್ಲ. ಅವ್ರು ಯಾರು ಏನೇ ಮಾಡಿದ್ರು ನಿಮಗೇನೂ ಆಗದೆ ಇರಲಿ ಅನ್ನೋ ಲೆಕ್ಕದಲ್ಲಿ, ಯಾರ ಸುದ್ದಿಗೂ ನಾವು ಹೋಗಬಾರ್ದು, ನಮಗೇನೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಷ್ಟೇ. ನಮ್ಮ ಕಾಲಿ ಚಪ್ಪಲಿ ಹಾಕೊಂಡ್ಬಿಡ್ಬೇಕು, ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ. ಸೊ ಇದು ಸೂಕ್ಷ್ಮವಾದ ವಿಚಾರ. ಸ್ವಪ್ನೇಶ್ವರಿ ಮಂತ್ರಾರಾಧನೆಯನ್ನು ತುಲಾರಾಶಿಯವರು ಮಾಡೋದ್ರಿಂದ ಭವಿಷ್ಯತ್ತು ಅವರಿಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಸ್ವಪ್ನೇಶ್ವರಿ ಅನುಗ್ರಹಿಸ್ತಾಳೆ ಅಂತ ಶಾಸ್ತ್ರ ಹೇಳ್ತದೆ, ಪರಿಹಾರಗಳು ತಿಳಿಸ್ತಾ ಇದೆ. ಸೊ ಅದರಿಂದ ನೀವು ಅದನ್ನು ಪ್ರಯತ್ನ ಮಾಡಬೇಕು. ಯಾವ ರೀತಿಯಲ್ಲಿ ಮಾಡೋದು, ಸಿಂಪಲ್ ಆಗಿ ಹೆಂಗೆ ಮಾಡೋದು, ವಿಶೇಷವಾಗಿ ಹೆಂಗೆ ಮಾಡೋದು, ಅದನ್ನು ಈಗ ಹೇಳ್ತೇನೆ. ಕೆಟ್ಟ ಕನಸುಗಳು ಬೀಳಬಾರದು ಅಥವಾ ತಕ್ಷಣಕ್ಕೆ ಪರಿಹಾರ ಸಿಗಬೇಕು ಅಂದರೆ ಸಿಂಪಲ್ ಪರಿಹಾರ ನಾನು ಹೇಳ್ತಕ್ಕಂಥದ್ದು ಒಂದಿದೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅದು ಕೆಲಸ ಮಾಡುತ್ತದು. ನಿಮಗೆ ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕನಸು ಬಿತ್ತು, ರಪ್ ಅಂತ ಎಚ್ಚರ ಆಯಿತು ಅಂತ ಅಂದ್ಕೊಳ್ಳಿ. ಭಾಳ ಸಿಂಪಲ್ಲಾಗಿ ನೀವು ಮಾಡಬೇಕಾಗಿರೋದು, ನೀವು ಯಾವ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ತಲೆ ಹಾಕ್ಕೊಂಡು ಮಲ್ಕೊಳ್ಳಿ, ಯಾವ ಕಡೆ ತಲೆ ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಳ್ಳಿ. ಉಲ್ಟಾ ನೀವು ಏನು ಮಲ್ಕೊಂಡಿದ್ರೋ, ಈಗ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲು ಹಾಕೊಂಡು ಮಲ್ಕೊಂಡಿದ್ರಿ, ರಪ್ ಅಂತ ಎಚ್ಚರಾದಿ ಭಯಕ್ಕೆ ಆಗ್ತಾ ಇದೆಯಾ, ಪಶ್ಚಿಮಕ್ಕೆ ತಲೆ ಹಾಕ್ಕೊಂಡು ಪೂರ್ವಕ್ಕೆ ಕಾಲು ಹಾಕೊಂಡು ಮಲ್ಕೊಂಬಿಟ್ರೆ ಆಗೋಯ್ತು. ಜಸ್ಟ್ ಸಿಂಪಲ್ ವರ್ಷ ಮಲ್ಕೊಂಬಿಟ್ರೆ ಆಗೋಯ್ತು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಟ್ರೈ ಮಾಡಿ ನೋಡಿ. ಯಾವಾಗ ಕೆಟ್ಟ ಕನಸು ಬಿದ್ದು ಬೆಚ್ಚ ಬಿದ್ದಿದ್ದಾಗಾದರೂ ಇದೊಂದು ಸಿಂಪಲ್ಲಾಗಿ ಟ್ರೈ ಮಾಡಿ. ಮೊದಲನೇದು. ಎರಡನೇ ಸಿಂಪಲ್ ಪರಿಹಾರ, ಯಾವಾಗಲೂ ಸಹ ಮನೆ ಒಳಗಡೆ, ನೀವೇನು ಬೆಳಗ್ಗೆ ಕೆಲಸಕ್ಕೋ ಬಿಸ್ನೆಸ್ಗೋ ಏನಕ್ಕೆ ಒಳಗೆ ಹೋಗ್ತೀರಾ, ಸಂಜೆ ರಾತ್ರಿ ಮನೆ ಒಳಗೆ ಬರ್ತೀರಾ, ಸಂಜೆ ರಾತ್ರಿ ಮನೆ ಒಳಗೆ ಬಂದಾಗ ಸೀದಾ ಮನೆ ಒಳಗೆ ಬಂದುಬಿಡಬಾರ್ದು, ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು. ಯಾರಿಗೆ ಮನೆ ಒಳಗಡೆ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬರುವ ಅವಕಾಶ ಇಲ್ಲ ಅಂಥವ್ರು ಸೀದಾ ಮನೆ ಒಳಗಡೆ ಬಂದಮೇಲೆ ಸೀದಾ ಫಸ್ಟ್ ಬಾತ್ರೂಮ್ಗೆ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಡು ಅಲ್ಲಿ ಒಂದು ನಾಟಿ ಹಸುವಿನ ಗಂಜಲ ಇಟ್ಕೋಬೇಕು ಒಂದು ಸ್ವಲ್ಪ, ಆಯಿತಾ. ಅದೀಗ ನಿಮಗೆ ಯಾವತ್ತಿಗೂ ಹಾಳಾಗದೇ ಇರತಕ್ಕಂಥ ನಾಟಿ ಹಸುವಿನ ಗಂಜಲ ಸಿಗುತ್ತೆ, ಅರ್ಕ ಅಂತ ಹೇಳ್ತಾರೆ, ಗೋಮೂತ್ರ ಅರ್ಕ ಅಂತ. ಅದನ್ನು ಒಂದು ಬಕೆಟ್ ನೀರಿಗೆ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಆ ಬಕೆಟ್ ನೀರಿನಲ್ಲೇ ಕೈಕಾಲು ಮುಖ ತೊಳ್ಕೊಂಡು ತಲೆಗೆ ಒಂದು ಸ್ವಲ್ಪ ಸಿಂಪಡಿಸ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರ ನಂತರನೇ ಮುಂದೆ ಏನಿದ್ರು ಸಹ ಮಾಡ್ತಕ್ಕಂಥದ್ದು. ಹಾಗೂ ಮೂರನೇದಾಗಿ, ಈ ಕೆಟ್ಟ ಕನಸುಗಳು ಬೀಳ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ಕೊಳ್ತಕ್ಕಂಥ ಸ್ವಪ್ನೇಶ್ವರಿ ಮಂತ್ರವನ್ನು ನಾನು ಇವಾಗ ಹೇಳ್ತೇನೆ ನಿಮಗೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಬಂದು ನೀವು ಹಾಸಿಗೆಯಲ್ಲಿ ಕೂತ್ಕೊಂಡರು ಒಂದು ಕೂತ್ಕೊಂಡು ಶ್ರದ್ಧೆಯಿಂದ ಕೇಳಬೇಕು ಅದನ್ನು. ಆ ಮಂತ್ರವನ್ನು ಮಿನಿಮಮ್ ಒಂದು 54 ಬಾರಿಯೋ 28 ಬಾರಿಯೋ 108 ಬಾರಿಗೆ ಆದರೆ ಸಾಧ್ಯ ಆದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮಲ್ಲಿ ಅಂದರೆ ನಿಮ್ಮಲ್ಲಿ ಸೇರ್ಕೊಳ್ತದೆ. ಅದ್ಭುತವಾಗಿ ಅಮ್ಮನವರ ಶಕ್ತಿ ನಿಮ್ಮ ಸುತ್ತಲೂ ಒಂದು ಆರಾ ತುಂಬ ಚೆನ್ನಾಗಿ ಜನರೇಟ್ ಮಾಡ್ತದೆ. ಇದಕ್ಕೂ ಪವರ್ಫುಲ್ ಆಗಿರ್ತಕ್ಕಂಥ ಸ್ವಪ್ನೇಶ್ವರಿ ಆರಾಧನೆ ಬೇಕು ಅಂತಂದರೆ ನಾವೇ ಮಾಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮ. ಏಪ್ರಿಲ್ 17ನೇ ತಾರೀಕು ಅಮಾವಾಸ್ಯೆ ಶುಕ್ರವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಮಹಾ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಸ್ವಪ್ನೇಶ್ವರಿ ಮಂತ್ರ ನಾನೀಗ ಮುಂದೆ ಹೇಳಲಿದ್ದೇನೆ. ಇದೇ ಮಂತ್ರದಿಂದ ಹೋಮವನ್ನು ಮಾಡ್ತೇವೆ, ಅದು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳಿಂದ. ಅಮಾವಾಸ್ಯೆ ಪರ್ವದಿನ ಶುಕ್ರವಾರ, ಅಮ್ಮನವರ ವಾರ, ಅಮಾವಾಸ್ಯೆ ಪವರ್ಫುಲ್ಲಾಗಿ ಎರಡರ ಕಾಂಬಿನೇಷನ್ ತುಂಬ ಅದ್ಭುತವಾಗಿದೆ. ಶುಕ್ರವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು, ಹಾಗೂ ವಿಶೇಷವಾಗಿ ದೇವಿಯ ಆರಾಧನೆ, ಅದು ಸ್ವಪ್ನೇಶ್ವರಿ ಆರಾಧನೆ ಮಾಡಿ ವಿಶೇಷವಾಗಿರತಕ್ಕಂತಹ ಒಂದು ಕೃಷ್ಣಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಕೃಷ್ಣಕೀಲಕ ರತ್ನ ಇದೆಯಲ್ಲ, ಬಹಳ ಪವರ್ಫುಲ್ ಆಗಿರತಕ್ಕಂಥ ರತ್ನ ಇದು. ಇದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ರೆ, ಒನ್ಸ್ ನಿಮಗೆ ಯಾವುದೇ ರೀತಿಯಲ್ಲಿ ಒಮ್ಮೆ ನಿಮ್ಮ ಶರೀರಕ್ಕೆ ಇದು ಅನುಗುಣವಾಗಿ ಇದಾಗ್ಬಿಟ್ರೆ ಮತ್ತೆ ಪುನಃ
ಅದು ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಇದಕ್ಕೆ ಬರ್ದಿರಂಗೆ ನೋಡ್ಕೊಳ್ಳುತ್ತೆ. ಅಷ್ಟು ಶಕ್ತಿಯುತವಾಗಿರತಕ್ಕಂಥದ್ದು. ಈ ಒಂದು ಕೃಷ್ಣಕೀಲಕ ರತ್ನವನ್ನು ಅಮಾವಾಸ್ಯೆ ಶುಕ್ರವಾರದ ದಿವಸ ಸ್ವಪ್ನೇಶ್ವರಿ ಹೋಮ, ಮಹಾ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿದಾಗ, ಇನ್ನು ಹಲವಾರು ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಇರಬಹುದು, ಏನು ಕಾಳಿಕಾ ದುರ್ಗಾ ಪರಮೇಶ್ವರಿದೊಂದು ವಿಶೇಷವಾದ ಹೋಮ ಮಾಡ್ತಾ ಇದ್ದೇವೆ. ಇನ್ನೂ ಹಲವಾರು ಹೋಮಗಳಿದೆ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಎಲ್ಲ ಇದೆ. ಬಟ್ ವಿಶೇಷವಾಗಿ ನಾನು ಹೇಳುವಂಥದ್ದು ಸ್ವಪ್ನೇಶ್ವರಿ ಹೋಮದಲ್ಲಿ ಶುಕ್ರವಾರ ಅಮಾವಾಸ್ಯೆ ದಿವಸ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದಾಗಿರ್ತದೆ. ಸೊ ಈ ಒಂದು ಕೃಷ್ಣಕೀಲಕ ರತ್ನವನ್ನು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಹಿಂಗೆ ನಿಲ್ಸ್ಕೊಂಡಂತೂ ಇಡಕಾಲ ಚುಚ್ಕೊಂಡ್ಬಿಡ್ತದೆ, ಹಿಂಗೆ ಮಲಗಿಸ್ಕೊಂಡು ಇಡಬೇಕಷ್ಟೇ. ಸೊ ಇದು ನಿಮ್ಮ ತಲೆ ದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ಮಲ್ಕೊಂಬಿಟ್ರೆ ಸಾಕು. ನಿಮ್ಮ ಇಡೀ ಬಾಡಿ ಆರಾ ಕ್ಲೆನ್ಸಿಂಗ್ ಅಂತಾರೆ ಅದನ್ನ, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ಯಾವುದೇ ಕೆಟ್ಟ ಕನಸುಗಳು ನಿಮಗೆ ಬೀಳೋದು. ಯಾಕೆಂದರೆ ಸ್ವಪ್ನೇಶ್ವರಿ ಮಂತ್ರದಲ್ಲಿ ಅಭಿಮಂತ್ರಿತ ಕೃಷ್ಣಕೀಲಕ ರತ್ನ ಆಗಿರುತ್ತೆ. ಇದನ್ನು ನಿಮಗೆ ರಾತ್ರಿ ಕೆಟ್ಟ ಕನಸುಗಳು ಬಿದ್ದು ಬೆಚ್ಚಿ ಬೀಳತಕ್ಕಂಥದ್ದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರಬಹುದು. ಅಷ್ಟೇ ಅಲ್ಲದೆ ನಾನು ಆಗಲೇ ನಿಮಗೆ ಈಗ ವಿಡಿಯೋದಲ್ಲಿ ತಿಳಿಸಿದಂತೆ ಸ್ವಪ್ನೇಶ್ವರಿ ಅನುಗ್ರಹ ನಿಮ್ಮೊಟ್ಟಿಗೆ ಯಾವಾಗಲೂ ಇರುವಂತೆ ನೋಡಿಕೊಳ್ಳುವ ಅದ್ಭುತವಾದ ಶಕ್ತಿ ಇದು. ಒಂದು ರೂಲ್ ನೀವು ನೆನಪಿಟ್ಕೊಳ್ಬೇಕು, ಒಬ್ಬರದು ಇನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ಬಾರ್ದು. ಒಂದು ರಾತ್ರಿ ನೀವು ಈಗ ಸಂಕಲ್ಪ ಸೇವೆ ಕೊಟ್ಟು ನಿಮ್ಮ ಹೆಸರು ಕೊಟ್ಟು ಇದನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ಯಾಕಂದರೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತಾರೆ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣಕೀಲಕ ರತ್ನವನ್ನು ಕಳಿಸ್ಕೊಡ್ತೇನೆ ನಿಮಗೆ. ಇದನ್ನು ನಿಮಗೆ ಸಿಕ್ಕಿದ ನಂತರ ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ತಲೆದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ನೀವು ಮಲ್ಕೊತೀರಾ ಅಂತ ಆದರೆ ಒಂದು ರಾತ್ರಿ ನೀವು ಮಲಗಿದ್ರು ಸಾಕು. ನೆಕ್ಸ್ಟ್ ಡೇಯಿಂದ ನೀವು ಇದನ್ನು ಇನ್ನೊಬ್ರಿಗೆ ಕೊಡುವಂಗಿಲ್ಲ. ಇದನ್ನು ಇಟ್ಕೊಂಡು ನಾನು ಮಲಗಿದ್ದೆ, ನಂಗೆ ಒಳ್ಳೆ ನಿದ್ದೆ ಬಂತು, ಎಲ್ಲ ಚೆನ್ನಾಗಾಯಿತು, ಅಥವಾ ಕನಸಲೆಲ್ಲ ಚೆನ್ನಾಗಿದಾಯಿತು, ಹಂಗೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಹೆಂಡತಿ ಗಂಡಂಗೆ ಕೊಟ್ಟಲು, ಗಂಡ ಹೆಂಡತಿಗೆ ಕೊಟ್ಟ, ಇಬ್ಬರು ಸೇರಿ ಮಕ್ಕಳಿಗೆ ಕೊಟ್ಟರು, ಅಥವಾ ಅಕ್ಕಂಗೆ ಕೊಟ್ಟರು, ಅಣ್ಣಂಗೆ ಕೊಟ್ಟರು, ತಂಗಿಗೆ ಕೊಟ್ಟರು, ಅಕ್ಕಂಗೆ ಕೊಟ್ಟರು, ಇಲ್ಲ, ಒಬ್ಬರದು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಸೂಕ್ಷ್ಮ ಶರೀರ, ಅದಕ್ಕೆ ಇದು ನಿಮಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ನಿಮಗೆ ಒಂದು ಸಲ ನೀವು ನಿಮ್ಮ ತಲೆ ಕೆಳಗಡೆ ದಿಂಬಿಟ್ಕೊಂಡು ಮಲ್ಕೊಂಡ್ಬಿಟ್ಟು ನೀವೇ ಮಾಡ್ಕೋಬೇಕು. ಸೊ ನೀವೇ ಇಟ್ಕೋಬೇಕು, ಅದನ್ನು ಇನ್ನೊಬ್ರಿಗೆ ಕೊಡುವಂತಿಲ್ಲ. ಆವಾಗ ದುಸ್ವಪ್ನಗಳು ಹೆಚ್ಚಾಗ್ಬಿಡುತ್ತೆ, ಬೇರೆ ರೀತಿ ಆಗುತ್ತೆ. ಸೊ ಅದರಿಂದ ನೀವು ಇದನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ವಿಳಾಸ ಅಷ್ಟೇ ಗೊತ್ತಿದ್ರು ಪರವಾಗಿಲ್ಲ, ವಾಟ್ಸಪ್ ಮಾಡ್ಕೊಳ್ಬಹುದು. ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಇಡೀ ಹೋಮ, ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಹಾಗೂ ಈ ಕೃಷ್ಣಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇನೆ. ನಿಮ್ಮ ಕೈಯಲ್ಲಿ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸುವಂಥದ್ದು ಸೋಮವಾರ ಕಳಿಸುವಂಥ ಪ್ರಯತ್ನ ಮಾಡ್ತೇವೆ. ಸೊ ಯಾಕಂದರೆ ಶುಕ್ರವಾರ ಆದಮೇಲೆ ಶನಿವಾರ ಭಾನುವಾರ ರಜೆ ಇರ್ತದೆ. ಸೊ ಸೋಮವಾರ ಕಳಿಸ್ಕೊಟ್ರೆ ನಮಗೆ ಅನುಕೂಲ ಅನ್ನೋ ರೀತಿಯಲ್ಲಿ, ಸಾಧ್ಯವಾದರೆ ಮುಂಚೆ, ಇಲ್ಲ ಅಂದರೆ ಸೋಮವಾರ ಅಂತೂ ಕಳಿಸ್ಕೊಟ್ಬಿಡ್ತೇವೆ. ಸೊ ಇದನ್ನು ನಿಮ್ಮ ಕೈ ಸೇರಿದ ನಂತರ ಇದು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ನಿದ್ರೆ ಮಾಡ್ತಕ್ಕಂಥದ್ದು ಪ್ರತಿ ದಿವಸ. ಇದನ್ನು ನೀವು ರೂಢಿ ಮಾಡಿಟ್ಕೊಂಡ್ಬಿಡಿ ಇದನ್ನು ನೀವೇ. ಇಲ್ಲ ನಿಮ್ಗೆ ಇನ್ನೊಬ್ರಿಗೂ ಬೇಕು, ಮತ್ತೊಬ್ರಿಗೂ ಬೇಕು ಅಂದರೆ ಯಾರ್ಯಾರಿಗೆ ಬೇಕು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಬ್ರದ್ದು ಇನ್ನೊಬ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಗಿಲ್ಲ, ಒಬ್ರಿಗೆ ಇನ್ನೊಬ್ರಿಗೆ ಕೊಡೋಂಗಿಲ್ಲ. ನಿಮ್ಮದು ನೀವೇ ಇಟ್ಕೊಳ್ಬೇಕು ಇದನ್ನು. ಇದು ನಿಮಗೆ ರಕ್ಷಾ ಕವಚವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ವಾಟ್ಸಪ್ ಮಾಡಿಕೊಂಡು ವಿವರವನ್ನು ಪಡ್ಕೊಳ್ಳಿ, ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಅಷ್ಟೇ ಅಲ್ಲ, ಈಗ ನಾನೀಗ ಆ ಮಂತ್ರವನ್ನು ಹೇಳ್ತೇನೆ, ನೀವು ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಅದ್ಭುತವಾಗಿ ಸ್ವಪ್ನೇಶ್ವರಿ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗ್ತದೆ. ಬನ್ನಿ ಮಂತ್ರವನ್ನು ಶುರು ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನಪಿಟ್ಟುಕೊಂಡು ಪ್ರತಿಯೊಬ್ಬ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವರಾಭಯೇ ಪದ್ಮಯುಗಂ ದಧಾನಾಂ ಕರೈಶ್ಚತುರ್ಭಿಃ ಕನಕಾಸನಸ್ಥಾಂ ಪೀತಾಂಬರಾಂ ಶಾರದ ಚಂದ್ರಕಾಂತಿಂ ಸ್ವಪ್ನೇಶ್ವರೀಂ ನೌಮಿ ವಿಭೂಷಣಾಢ್ಯಾಂ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ.